ಯುಕೆ ಮೀಡಿಯಾಗೆ ಸ್ವಾಗತ. ನಾನು ಜಗದೀಶ್. ಬಿಗ್ ಬಾಸ್ ಸೀಸನ್ ಹತ್ರ ಬರ್ತಿದ್ದಂಗೆ ಹೊಸ ಚರ್ಚೆಗಳು ಹುಟ್ಟುತ್ತೆ. ಈಗ ಧನ್ರಾಜ್ ಅಂದರೆ 11ನೇ ಬಿಗ್ ಬಾಸ್ 11ನೇ ಸೀಸನ್ನಲ್ಲಿ ಇದ್ದಂತಹ ಧನ್ರಾಜ್ ಆಚಾರ್ ಎಲ್ಲರಿಗೆ ಕುತೂಹಲಕಾರಿ ಇದ್ದಂತಹ ವಿಷಯವನ್ನು ರಿವೀಲ್ ಮಾಡಿದ್ದಾರೆ. ಅದೇನಂತಂದರೆ ಎಲ್ರಿಗೂ ಒಂದೇ ಪ್ರಶ್ನೆ, ಬಿಗ್ ಬಾಸ್ಗೆ ಹೋಗುವಂತಹ ಕಂಟೆಸ್ಟೆಂಟ್ಸ್ಗಳಿಗೆ, ಸ್ಪರ್ಧಿಗಳಿಗೆ ಎಷ್ಟು ಪೇಮೆಂಟ್ ಕೊಡ್ತಾರೆ ಎನ್ನುವಂಥದ್ದು. ಅದನ್ನು ಧನ್ರಾಜ್ ಆಚಾರ್ ಅವರು ರಿವೀಲ್ ಮಾಡಿದ್ದಾರೆ. ಅಂದರೆ ಬಿಗ್ ಬಾಸ್ ಕಂಡೀಷನ್ ಪ್ರಕಾರ ಯಾವುದೇ ಸ್ಪರ್ಧಿ ಕೂಡ ಹೊರಗೆ ಹೋದ್ಮೇಲೆ ಬಿಗ್ ಬಾಸ್ ಕೊಡುವ ಪೇಮೆಂಟ್ ಬಗ್ಗೆ ಮಾತನಾಡುವಂತಿಲ್ಲ. ಆದರೆ ಧನ್ರಾಜ್ ಆಚಾರ್ ಆ ಪೇಮೆಂಟ್ ಬಗ್ಗೆ ಮಾತನಾಡಿದ್ದಾರೆ. ಎಷ್ಟು ಪೇಮೆಂಟ್ ಬರುತ್ತೆ ಎನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಅಂದರೆ ಈ ವರ್ಷ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಏನು ಶುರುವಾಗುವುದು ಇನ್ನೂ ದೂರ ಇದೆ. ಆದರೂ ಕೂಡ ಬಿಗ್ ಬಾಸ್ ಕುರಿತು ಕೆಲವೊಂದು ಮಾಹಿತಿಗಳು ಆಗಾಗ ಹೊರಬೀಳ್ತಾನೆ ಇರುತ್ತೆ. ಇನ್ನು ಇದರ ಜೊತೆಗೆ ಬಿಗ್ ಬಾಸ್ ಬಗ್ಗೆ ತಿಳಿದುಕೊಳ್ಳುವುದು ಕೂಡ ಪ್ರೇಕ್ಷಕರಿಗೆ ಹೆಚ್ಚು ಕುತೂಹಲಕಾರಿ ಕೂಡ ಇರುವಂಥದ್ದು. ಕಿಚ್ಚ ಸುದೀಪ್ ನೇತೃತ್ವದಲ್ಲಿ ನಡೆಯುವಂತಹ ಬಿಗ್ ಬಾಸ್ ರಿಯಾಲಿಟಿ ಶೋ ಕರ್ನಾಟಕದ ಮನೆ ಮನೆಗೂ ಕೂಡ ತಲುಪುತ್ತೆ. ಅಲ್ಲದೆ ಇದರಲ್ಲಿ ಪಾಲ್ಗೊಳ್ಳುವಂತಹ ಸ್ಪರ್ಧಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಹಣವನ್ನು ಕೂಡ ಜೇಬಿನಲ್ಲಿ ಹಾಕ್ಕೊಳ್ತಾರೆ. ಅದರಂತೆ ಬಿಗ್ ಬಾಸ್ನಲ್ಲಿ ಅತಿ ಹೆಚ್ಚು ಹಣ ಪಡೆದ ಸ್ಪರ್ಧಿ ಯಾರಿರ್ಬೋದು ಅಂತ ಎಲ್ಲರೂ ಕೂಡ ಕುತೂಹಲ ಇದ್ದೇ ಇರುತ್ತೆ. ಅದನ್ನು ಧನ್ರಾಜ್ ಆಚಾರ್ ಅವರು ಹೇಳಿದ್ದಾರೆ. ನೋಡಿ, ಅಂದರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಹನುಮಂತ ಮತ್ತು ಧನ್ರಾಜ್ ಅವರು ದೋಸ್ತ ಅಂತ ಸಾಕಷ್ಟು ಸ್ಪರ್ಧಿಗಳಲ್ಲಿ ಕೂಡ ಪ್ರಬಲ ಸ್ಪರ್ಧಿಗಳು ಕೂಡ ಆಗಿದ್ದರು. ಅಂದರೆ ಬಿಗ್ ಬಾಸ್ ಸೀಸನ್ 11ರಲ್ಲಿ ಹನುಮಂತ ಮತ್ತು ಧನ್ರಾಜ್ ಆಚಾರ್ ದೋಸ್ತಿಗೆ ಇಡೀ ಕರ್ನಾಟಕವೇ ಬೇರೆಗಾಗಿತ್ತು. ಈ ಸೀಸನ್ನಲ್ಲಿ ದೋಸ್ತಿ ಎನ್ನುವ ಪದ ಹೆಚ್ಚು ಉಪಯೋಗಿಸಿದ್ರು. ಧನ್ರಾಜ್ ಆಚಾರ್ ಮತ್ತು ಹನುಮಂತ ನಡುವಿನ ತಮಾಷೆಯ ಮಾತುಗಳು ಕನ್ನಡಿಗರನ್ನ ನಗಿಸಿತು. ಈಗಲೂ ಈ ಇಬ್ಬರು ಒಟ್ಟಿಗೆ ಜನರಿಗೆ ನಗಿಸ್ತಾರೆ. ವ್ಲಾಗ್ಸ್ನಲ್ಲಿ ಆಗಿರಲಿ ಅಥವಾ ಟಿವಿ ಶೋಸ್ನಲ್ಲಾಗಿರಲಿ ನಗಿಸ್ತಾನೆ ಇರ್ತಾರೆ. ಹಾಗೆ ಈಗ ಧನ್ರಾಜ್ ಆಚಾರ್ ಬಿಗ್ ಬಾಸ್ 11ರಲ್ಲಿ ಸಂಭಾವನೆ ಕುರಿತು ಮಾತನಾಡಿದಂತಹ ಮಾತುಗಳು ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿವೆ. ಬಿಗ್ ಬಾಸ್ನಿಂದ ಸ್ಪರ್ಧಿಗಳು ಹಣ ಗಳಿಸಬಹುದಾದ ಎನ್ನುವಂತಹ ಕೆಲವೊಂದಿಷ್ಟು ಕ್ವಶನ್ಸ್ಗಳಿಗೆ, ಮಾತುಗಳಿಗೆ ಬೇಕಾದಷ್ಟು ಹಣ ಗಳಿಕೆ ಮಾಡಬಹುದು ಎಂದು ಹೇಳಿದ್ದಾರೆ. ಇದೇ ವೇಳೆ ಬಿಗ್ ಬಾಸ್ನಲ್ಲಿ ಅತಿ ಹೆಚ್ಚು ಮತ್ತು ಅತಿ ಕಡಿಮೆ ಹಣ ಪಡೆಯುವ ಕುರಿತು ಮಾತನಾಡಿದಂತಹ ಧನ್ರಾಜ್ ಅವರು, ಅಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಇದ್ದು ಕೊನೆಯಲ್ಲಿ ಗೆಲುವು ಪಡೆದು ದೊಡ್ಡ ಮೊತ್ತ ಏನು ಪಡೀತಾರಲ್ವ, ಅದರ ಅರ್ಧದಷ್ಟು ಹಣ ಕೇವಲ ಒಂದೇ ವಾರದಲ್ಲಿ ಪಡೆಯುವಂಥ ಸ್ಪರ್ಧಿಗಳು ಕೂಡ ಬಿಗ್ ಬಾಸ್ಗೆ ಬಂದು ಹೋಗ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ನೋಡಿ, 50 ಲಕ್ಷ ಇರುವಂಥದ್ದು ಬಹುಮಾನ, ಅದರ ಅರ್ಧದಷ್ಟಂತ ಧನ್ರಾಜ್ ಅವರು ಹೇಳಿದ್ದಾರೆ. ಅದರ ಅರ್ಧದಷ್ಟು ಹಣನ ಒಂದೇ ವಾರದಲ್ಲಿ ಪಡೀತಾರೆ ಅಂತ ಧನ್ರಾಜ್ ಅವರು ಹೇಳಿರುವಂಥದ್ದು. ಅಂದರೆ ಇಲ್ಲೇ ಗೊತ್ತಾಗತ್ತೆ 25 ಲ್ಯಾಕ್ ಬರಬಹುದು ಸ್ಪರ್ಧಿಗೆ ಅಂತ. ಅಂದರೆ ಬಿಗ್ ಬಾಸ್ ವಿನ್ನರ್ಗೆ ಆಗಲೇ ಹೇಳಿದಂತೆ 50 ಲಕ್ಷ ರೂಪಾಯಿ ಪಡಿತಾರೆ. ಇದರಲ್ಲಿ ಅರ್ಧದಷ್ಟು ಅಂದರೆ 25 ಲಕ್ಷ ರೂಪಾಯಿ ಆಗುತ್ತೆ. ಒಬ್ಬ ಸ್ಪರ್ಧಿ ಒಂದು ವಾರದಲ್ಲಿ 25 ಲಕ್ಷ ಪಡಿತಾರಂತ ಅವ್ರು ಹೇಳಿರುವಂಥದ್ದು. ಆದರೆ ಇಂತಿಷ್ಟೇ ಹಣ ವಾರದಲ್ಲಿ ಪಡೆಯುತ್ತಾರೆ ಅಂತ ಧನ್ರಾಜ್ ಹೇಳಿಲ್ಲ. ಅಂದರೆ ಅರ್ಧದಷ್ಟು ಅಂದರೆ 25 ಲಕ್ಷನೇ ಆಗಿರೋದು. ಅವ್ರು ಹೇಳಿರೋ ಪ್ರಕಾರ ಕೇವಲ ಅರ್ಧದಷ್ಟು ಪಡೆಯಬಹುದು ಎಂದು ಹೇಳಿರುವಂಥ ಅವರ ಜೊತೆಗೆ ಕೂಡ ಅತಿ ಕಡಿಮೆ ದುಡ್ಡು ಯಾರು ಪಡೆದುಕೊಳ್ತಾರೆ ಎನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಲಾಗಿತ್ತು. ಇದಕ್ಕೆ ಉತ್ತರಿಸಿದಂತಹ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಧನ್ರಾಜ್, ಬಿಗ್ ಬಾಸ್ ಸೀಸನ್ನಲ್ಲಿ ಅತಿ ಕಡಿಮೆ ಸಂಭಾವನೆ ಪಡೆದಂಥ ಸ್ಪರ್ಧಿ ಯಾರಾದರೂ ಇದ್ದರೆ ಅಂದರೆ ಅದು ನಾನೇ ಅಂತ ಹಾಸ್ಯವಾಗಿ ಕಾಮಿಡಿ ಮೂಲಕ ಅದನ್ನು ಉತ್ತರಿಸಿದ್ದಾರೆ. ಅತಿ ಕಡಿಮೆ ಸಂಭಾವನೆ ಪಡೆದಂಥ ಸ್ಪರ್ಧಿ ನಾನೇ ಇರಬೇಕು ಅಂತ ತಮಾಷೆಯಾಗಿ ಉತ್ತರಿಸಿದಂಥ ಅವರು, ಯಾವುದೇ ಸೀಸನ್ ಆಗಲಿ ಸ್ಪರ್ಧಿಗಳಿಗೆ ಗೆಲುವಿನಿಂದ ಹಣ ಬರುತ್ತಲ್ವ, ಅದನ್ನು ಬಿಟ್ಟು ವಾರದ ಸಂಭಾವನೆ ಕೂಡ ಇರುತ್ತೆ ಎನ್ನುವುದು ಕೂಡ ಎಲ್ಲರಿಗೆ ಗೊತ್ತಾಗ್ತಾ ಇರುವಂಥ ಸಂಗತಿ. ಆದರೆ ಪ್ರತಿ ಸೀಸನ್ನಲ್ಲಿ ಯಾರು ಎಷ್ಟು ಸಂಭಾವನೆ ಪಡೆದರು ಎನ್ನುವ ಮಾಹಿತಿಯನ್ನು ಹೇಳುವುದಿಲ್ಲ ಸ್ಪರ್ಧಿಗಳು. ಸಿಬ್ಬಂದಿಗಳು ಅಂದರೆ ಎಲ್ಲರೂ ಸೇರಿದಂತೆ ಯಾರೂ ಕೂಡ ಮಾಹಿತಿ ನೀಡುವುದಿಲ್ಲ. ಅದು ಬಿಗ್ ಬಾಸ್ ಕಂಡೀಷನ್ ಕೂಡ ಆಗಿರುವಂಥದ್ದು. ಬಿಗ್ ಬಾಸ್ಗೆ ಹೋದ್ಮೇಲೆ ಸ್ಪರ್ಧಿಗಳಿಗೆ ಸಂಭಾವನೆ ಹೆಚ್ಚು ಸಿಗುತ್ತೆ. ಹೊಸ ಕಾರ್ಯಕ್ರಮಗಳ ಆಫರ್ಗಳಾಗಿರ್ಬೋದು, ಅಂದರೆ ಅವ್ರಿಗೆ ಕೊಟ್ಟಿರುವಂಥ ಬಹುಮಾನಕ್ಕಿಂತಲೂ ಕೂಡ ಬಿಗ್ ಬಾಸ್ ವಿನ್ ಆದಮೇಲೆ ಅಥವಾ ಬಿಗ್ ಬಾಸ್ ಮುಗಿದ್ಮೇಲೆ ಈ ಥರದ ಕಾರ್ಯಕ್ರಮಗಳಿಗೆ ಹೋಗ್ತಾರಲ್ವ, ಅದೇ ಜಾಸ್ತಿ ಸಂಭಾವನೆಯನ್ನು ಕೊಡುತ್ತೆ ಸ್ಪರ್ಧಿಗಳಿಗೆ. ಅಂದರೆ ಬಿಗ್ ಬಾಸ್ ಕೊಡೋ ಪೇಮೆಂಟ್ಗಿಂತಲೂ ಕೂಡ ಹೊರಗಡೆ ಬಂದು
ಬಿಗ್ ಬಾಸ್ ಸ್ಪರ್ಧಿಗಳು ಕೋಟಿ ಕೋಟಿ ಹಣ ಮಾಡ್ತಾರೆ ಎನ್ನುವಂತಹ ಮಾಹಿತಿ ಕೂಡ ಇಲ್ಲಿ ಸಿಗ್ತಾ ಇರುವಂಥದ್ದು. ಅಂದರೆ ಧನರಾಜ್ ಆಚಾರ್ ಹೇಳಿರುವಂತಹ ಮಾಹಿತಿ ಈಗ ಸಾಕಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂಥದ್ದು. ಅಂದರೆ ಬಿಗ್ ಬಾಸ್ ವಿನ್ನರ್ಗೆ 50 ಲಕ್ಷ ಕೊಡ್ತಾರೆ ಅಂತಂದರೆ ಇವ್ರು ಹೇಳಿರೋದು ಅರ್ಧದಷ್ಟು, ಅಂದರೆ ವಾರದಲ್ಲಿ 25 ಲಕ್ಷ ಪಡಿತಾರೆ ಎನ್ನುವಂಥ ಮಾಹಿತಿಯನ್ನು ಕೂಡ ಅವರು ಹಂಚ್ಕೊಂಡಿರುವಂಥದ್ದು. ಅಂದರೆ 25 ಲಕ್ಷ ಅಂತ ಹೇಳಿಲ್ಲ, ಅರ್ಧದಷ್ಟು ಅಂತ ಹೇಳಿದರೆ ಅದು 25 ಲಕ್ಷನೇ ಆಗುತ್ತೆ. ಅಂದರೆ ಸ್ಪರ್ಧಿಗಳು ಅಲ್ಲಿ ಪ್ರಬಲ ಸ್ಪರ್ಧಿಗಳಾಗಿರ್ತಾರೆ, ಮತ್ತು ಕಾಮನ್ಸ್ ಮ್ಯಾನ್ ಮತ್ತು ಕೆಲವೊಂದಿಷ್ಟು ಸಿಂಗರ್ಸ್ಗಳು ತಮ್ಮದೇ ಆದ ಕ್ಷೇತ್ರಗಳಲ್ಲಿ ಹೆಸರು ಮಾಡಿದಿರುವಂಥವ್ರು, ಅವ್ರಿಗೆ ಬೇರೆ ಬೇರೆ ಆದ ಪೇಮೆಂಟ್ ಕೂಡ ಇರುತ್ತಂತೆ. ಅದನ್ನು ಕೂಡ ಧನರಾಜ್ ಅವರು ರಿವೀಲ್ ಮಾಡಿದೆ. ಅದಂದರೆ ಬಿಗ್ ಬಾಸ್ ಕಂಡೀಷನ್ ಪ್ರಕಾರ ಅದು ರಿವೀಲ್ ಮಾಡೋಂಗಿಲ್ಲ. ಹಾಗಾಗಿ ಅವರು ಹಾಸ್ಯಚಟಕವಾಗಿ ಇದನ್ನು ಈಗ ರಿವೀಲ್ ಮಾಡಿರುವಂಥದ್ದು ಈಗ ಸಾಕಷ್ಟು ಚರ್ಚೆಗೆ ಕೂಡ ಕಾರಣವಾಗಿರುವಂಥದ್ದು. ಇದರ ಬಗ್ಗೆ ತಮಗೇನು ಅನಿಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.